ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶರತ್ ಲೋಹಿತಾಶ್ವ. ನಾನು ಈ ನಡುವೆ ಮಾಡಿದಂತಹ ಒಂದು ಚಿತ್ರದ ಬಗ್ಗೆ ಮಾತಾಡಬೇಕು. ಚಿತ್ರದ ಹೆಸರು ಮಹಾನ್. ಅದರ ನಿರ್ಮಾಪಕರು ಪ್ರಕಾಶ್ ಅಂತ. ಆ ಚಿತ್ರವನ್ನು ನಿರ್ದೇಶನ ಮಾಡಿದ್ದು ಪಿ.ಸಿ. ಶೇಖರ್. ಈಗಾಗಲೇ ನೀವು ಪಿ.ಸಿ. ಶೇಖರ್ ಅವರ ಬಗ್ಗೆ ಕೇಳಿರ್ತೀರಿ, ಅವರ ಚಿತ್ರಗಳನ್ನ ನೋಡಿರ್ತೀರಿ. ನಿಮ್ಮ ಹಾಗೆ ನನಗೂ ಕೂಡ ಬಹಳ ಅಚ್ಚುಮೆಚ್ಚಿನ ನಿರ್ದೇಶಕರು ಪಿ.ಸಿ. ಶೇಖರ್ ಅವರು. ಪಿ.ಸಿ. ಶೇಖರ್ ಅವರು ಈಗಾಗಲೇ ಒಂದು ಛಾಪನ್ನು ಮೂಡಿಸಿದ್ದಾರೆ. ಒಂದು ವಿಭಿನ್ನ ರೀತಿಯ ಚಿತ್ರಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಒಬ್ಬ ಪ್ಯಾಷನೇಟ್ ನಿರ್ದೇಶಕರು ಅವರು. ಸೊ ಅವರ ಚಿತ್ರದಲ್ಲಿ ನನಗೆ ಒಂದು ಪಾತ್ರ ಮಾಡೋದಕ್ಕೆ ಕರೀತಾರೆ, ಬಂದು ಭೇಟಿ ಮಾಡ್ತಾರೆ, ಕಥೆಯನ್ನ ಹೇಳ್ತಾರೆ. ನನಗೂ ತುಂಬಾ ಖುಷಿ ಆಗುತ್ತೆ. ಯಾಕಂತಂದ್ರೆ ನನಗೆ ಇದು ಅವರ ಜೊತೆಯಲ್ಲಿ ಮೊದಲನೇ ಚಿತ್ರ. ಕಥೆಯನ್ನ ಹೇಳಿದಾಗ ನನಗೆ ಬಹಳ ಖುಷಿ ಆಗುತ್ತೆ. ಒಂದು ಹಳ್ಳಿಯ ಹಿನ್ನೆಲೆಯನ್ನ ಇಟ್ಕೊಂಡಿರುವಂತಹ ಒಂದು ಚಿತ್ರ, ರೈತರ ಬಗೆಗಿನ ಒಂದು ಸೂಕ್ಷ್ಮ ಚಿತ್ರ. ಸೊ ಇದರಲ್ಲಿ ನನಗೆ ಒಂದು ಒಳ್ಳೆ ಪಾತ್ರವನ್ನ ಕೊಟ್ಟಿದ್ದಾರೆ. ನನಗೂ ಬಹಳ ಖುಷಿ ಆಗುತ್ತೆ. ಯಾಕೆಂತಂದ್ರೆ ನಾನು ಪ್ರತಿ ಸಾರಿ ಒಂದು ವಿಭಿನ್ನವಾದ ಪಾತ್ರವನ್ನು ಮಾಡಬೇಕು ಅಂತ ಆಸೆ ಪಡ್ತಿರ್ತೀನಿ. ಸೊ ಆ ರೀತಿಯಲ್ಲಿ ಮಹಾನ್ ನನಗೆ ಒಂದು ನನ್ನ ಕೆರಿಯರ್ನಲ್ಲಿ ಮತ್ತೊಂದು ವಿಶೇಷವಾದಂತಹ ಚಿತ್ರ, ಒಳ್ಳೆ ಪಾತ್ರ. ಈ ಚಿತ್ರದಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಕಥೆಗೆ ತಕ್ಕ ಹಾಗಿದೆ. ಅಂಡ್ ಸಾಕಷ್ಟು ದೊಡ್ಡ ತಾರಾಗಣ ಇದೆ. ಬಹಳಷ್ಟು ಅತ್ಯುತ್ತಮವಾದ ನಟರು ಈ ಚಿತ್ರದಲ್ಲಿ ಪಾಲ್ಗೊಂಡಿದ್ದಾರೆ. ಈಗಾಗಲೇ ನಾನು ಕಥಾವಸ್ತುವಿನ ಬಗ್ಗೆ ಹೇಳಿದೆ. ಪಿ.ಸಿ. ಶೇಖರ್ ಅವರು ಒಂದು ಕಥೆಯನ್ನ ಆಯ್ಕೆ ಮಾಡಿಕೊಳ್ಳೋದ್ರಿಂದ ಹಿಡಿದು ಅದನ್ನ ಹೇಗೆ ನಿರೂಪಣೆ ಮಾಡ್ತಾರೆ ಅನ್ನೋದರ ವಿಚಾರವಾಗಿ ನಾವು ಹೇಳೋದಾದ್ರೆ, ಒಂದು ಅನ್ಯೂಶುವಲ್ ಟ್ರೀಟ್ಮೆಂಟ್ ಇರುತ್ತೆ. ಅದರ ಕನ್ವೆನ್ಷನಲ್ ಆದ ರೀತಿಯಲ್ಲಿ ಅವರು ನಿರ್ದೇಶನ ಮಾಡೋದಿಲ್ಲ. ಹಾಗಾಗಿ ನನಗೆ ಅವರು ಬಹಳ ಇಷ್ಟವಾಗ್ತಾರೆ. ಅದರ ಕಥೆ ಆಗ್ಬೋದು, ಅದರ ಸಂಭಾಷಣೆ ಆಗ್ಬೋದು, ಅದನ್ನ ಚಿತ್ರೀಕರಿಸುವ ವಿಧಾನವಾಗ್ಬೋದು, ಒಂದು ಲೈಟಿಂಗ್ ಸ್ಕೀಮ್ ಅನ್ನ ಅವರು ಯೋಚನೆ ಮಾಡುವಂಥದ್ದು, ಒಂದು ಪೂರ್ವ ತಯಾರಿ ಅವರ ನಿರ್ದೇಶನದಲ್ಲಿ ಇರುತ್ತದೆ. ತುಂಬಾ ಹೋಮ್ವರ್ಕ್ ಮಾಡ್ತಾರೆ. ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ನು ಅವರು ಬಹಳ ಅಚ್ಚುಕಟ್ಟಾಗಿ ಡಿಸೈನ್ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೋತಾರೆ. ಅವರ ಇಡೀ ತಂಡ ಬಹಳ ಕ್ರಿಯೇಟಿವ್ ಆಗಿರುತ್ತೆ. ಸೊ ಇಂಥ ನಿರ್ದೇಶಕರಾದ ಪಿ.ಸಿ. ಶೇಖರ್ ಅವರಿಗೆ ಸಾಥ್ ಕೊಟ್ಟಿದ್ದು ನಿರ್ಮಾಪಕರಾದ ಪ್ರಕಾಶ್ ಅವರು. ಪ್ರಕಾಶ್ ಅವರ ಜೊತೆಲಿ ನಂದು ಇದು ಎರಡನೇ ಚಿತ್ರ. ಈ ಹಿಂದೆ ಪರಾರಿ ಅಂತ ಒಂದು ಚಿತ್ರವನ್ನ ನನ್ನ ಗೆಳೆಯ ಕೆ.ಎಂ. ಚೈತನ್ಯ ನಿರ್ದೇಶನ ಮಾಡಿದ್ರು. ಸೊ ಹಾಗಾಗಿ ನಿರ್ಮಾಪಕರಾದ ಪ್ರಕಾಶ್ ಅವ್ರ ಜೊತೆಲಿ ನಂದು ಇದು ಎರಡನೇ ಚಿತ್ರ. ಹೇಳಿದ್ನಲ್ಲ, ಒಂದು ಒಳ್ಳೆ ಪ್ಯಾಷನೇಟ್ ಆದಂತ ನಿರ್ಮಾಪಕ ಯಾವತ್ತೂ ಒಂದು ಪ್ಯಾಷನೇಟ್ ಆದಂತ ಒಂದು ಕಥೆಯನ್ನ ಆಯ್ಕೆ ಮಾಡ್ಕೋತಾರೆ. ಆ ರೀತಿಯ ಒಂದು ತಂಡವನ್ನ ಆಯ್ಕೆ ಮಾಡ್ಕೋತಾರೆ. ಸೊ ಪಿ.ಸಿ. ಶೇಖರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರು. ಪಿ.ಸಿ. ಶೇಖರ್ ಅವರು ಇನ್ ಟರ್ನ್ ನಮ್ಮನ್ನೆಲ್ಲ, ಕಲಾವಿದರನ್ನೆಲ್ಲ ಆಯ್ಕೆ ಮಾಡ್ಕೊಂಡ್ರು, ತಂತ್ರಜ್ಞರನ್ನ ಆಯ್ಕೆ ಮಾಡ್ಕೊಂಡ್ರು. ಒಂದು ಅತ್ಯುತ್ತಮವಾದ ಚಿತ್ರ ರೂಪುಗೊಳ್ಳೋದಕ್ಕೆ ಏನೇನು ಬೇಕು ಅದೆಲ್ಲವನ್ನು ಅವರು ಆಯ್ಕೆ ಮಾಡಿಕೊಂಡು ಈಗ ಸದ್ಯದಲ್ಲೇ ಅದು ನಿಮ್ಮ ಮುಂದೆ ಬರಲಿದೆ. ನನಗಂತೂ ಬಹಳ ಒಂದು ಒಳ್ಳೆ ಅನುಭವ. ಜೊತೆಗೆ ಈ ಚಿತ್ರದ ನಾಯಕರು ಈಗಾಗಲೇ ನಾನು ಅವ್ರ ಜೊತೆಲೂ ಕೂಡ ಕೆಲಸ ಮಾಡಿದ್ದೀನಿ. ವಿಜಯ್ ರಾಘವೇಂದ್ರ ಸರ್ ಅವರು. ವಿಜಯ್ ರಾಘವೇಂದ್ರ ಅವ್ರ ಜೊತೆನಲ್ಲಿ ನಾನು ಈ ಹಿಂದೆ ಕಲ್ಲರಳಿ ಹೂವಾಗಿ ಅಂತ ಒಂದು ಚಿತ್ರ ಮಾಡಿದ್ದೆ. ವಿಜಯ್ ರಾಘವೇಂದ್ರ ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ, ನಾನು ಹೇಳುವಂಥದ್ದು ಏನೂ ಇಲ್ಲ. ಎಂಥ ಒಬ್ಬ ಸಾಫ್ಟ್ ಸ್ಪೋಕನ್ ಆದಂತ ಒಬ್ಬ ವ್ಯಕ್ತಿ, ಎಂಥ ನಟ ಅಂತ ಈಗಾಗಲೇ ಅವರು ಚಿನ್ನಾರಿ ಮುಕ್ತ ಅನ್ನುವ ಒಂದು ಚಿತ್ರದಿಂದ ಈಗಾಗಲೇ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಅವರ ಜೊತೆನಲ್ಲಿ ನಮಗೆ ಕೆಲಸ ಮಾಡೋದಕ್ಕೆ ಬಹಳ ಖುಷಿ ಆಗ್ತದೆ. ಒಂದು ಫ್ರೆಂಡ್ಲಿ ವಾತಾವರಣ ನಿರ್ಮಾಣ ಆಗ್ತದೆ. ಗಿವ್ ಅಂಡ್ ಟೇಕ್ ಚೆನ್ನಾಗಿರುತ್ತೆ. ಸೊ ಅವರ ಜೊತೆನಲ್ಲಿ ಕೆಲಸ ಮಾಡಿದ್ದು ನನಗೆ ಬಹಳ ದಿವಸಗಳ ನಂತರ, ಕಲ್ಲರಳಿ ಹೂವಾಗಿ ಆದ ನಂತರ ಈ ಚಿತ್ರವನ್ನು ಅವ್ರ ಜೊತೆಯಲ್ಲಿ ಮಾಡಿದೆ. ಪ್ರತಿಯೊಂದು ಕ್ಷಣ ಅವರ ಜೊತೆಯಲ್ಲಿ ಕಳೆಯುವಂತಹ ಪ್ರತಿಯೊಂದು ಕ್ಷಣ ಬಹಳ ಅವಿಸ್ಮರಣೀಯ, ಮೆಮೊರಬಲ್. ಸೊ ಒಟ್ಟಾರೆ ನನಗೆ ಒಂದು ಅದ್ಭುತವಾದಂತಹ ಅನುಭವವನ್ನ ಮಹಾನ್ ಚಿತ್ರ ಕೊಡ್ತು. ಈ ಚಿತ್ರ ಶಾರ್ಟ್ಲಿ ಸದ್ಯದಲ್ಲೇ ನಿಮ್ಮ ಮುಂದೆ ಬರಲಿದೆ. ಈ ಚಿತ್ರವನ್ನ ನೀವೆಲ್ಲರೂ ಕುಟುಂಬ ಸಮೇತರಾಗಿ
ಥಿಯೇಟರ್ಗಳಿಗೆ ಬಂದು ನೋಡಿ ಇಡೀ ತಂಡವನ್ನ ಹರಿಸಿ ಹಾರೈಸ್ತೀರಿ ಅಂತ ನಾನು ಭಾವಿಸ್ತೇನೆ.